ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಪ್ರಿಯರೇ, ಈ ಒಂದು ಸತ್ಯಧ್ವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಲ್ಲಿ ನಾವು ಹೇಳುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಸಹಾಯ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ಆಮೇನ್. ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೈತೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ ಈ ವಾಕ್ಯವನ್ನು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಎಂಬುದಾಗಿ ಎಣಿಸ್ತೇನೆ. ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಈ ಒಂದು ಇಬ್ರಿ ಪತ್ರಿಕೆ 11ನೇ ಅಧ್ಯಾಯದ ಬಗ್ಗೆ ನಾವು ನೋಡುವಂಥದ್ದಾದರೆ, ನಂಬಿಕೆ ಕುರಿತು ಈ ಅಧ್ಯಾಯವೆಲ್ಲ ನಂಬಿಕೆ ಅಂದರೆ ಏನು ಎಂಬುದಾಗಿ ಮತ್ತು ನಮ್ಮ ಪಿತೃರು ದೇವರಲ್ಲಿ ನಂಬಿಕೆಯಿಟ್ಟವರಾಗಿದ್ದರೂ ನಂಬಿಕೆ ಇಟ್ಟು ಎಂಥ ಮಹಿಮೆಗಳನ್ನು ಅವರು ಕಂಡರು ಎಂಬುದಾಗಿ ಹೇಳುವಂಥದ್ದಾಗಿರ್ತೈತೆ. ಅಷ್ಟು ಮಾತ್ರವಲ್ಲ, ಮತ್ತು ನಂಬಿಕೆಯ ಮೂಲಕವೇ ನಾವು ದೇವರನ್ನು ಮೆಚ್ಚಿಸುವವರಾಗಿರ್ತೇವೆ ಎಂಬುದಾಗಿ ಸಹ ಈ ಒಂದು ಚಾಪ್ಟರ್ ಅಂದರೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ನಮಗೆ ತಿಳಿಸುವಂಥದ್ದಾಗಿರ್ತೈತೆ. ಯಾಕಂದರೆ ಅದಕ್ಕಿಂತ ಮುಂಚೆ 10ನೇ ಅಧ್ಯಾಯದ ತನಕ ನಾವು ನೋಡುವಾಗ ನಂಬಿಕೆ ಇಲ್ಲದ ಕಾರಣದಿಂದಲೇ ನಮ್ಮ ಪಿತೃರು ಕಾನಾನ್ ದೇಶವನ್ನು ಪ್ರವೇಶಿಸಲಿಲ್ಲ ಎಂಬುವಂಥ ಸಂಗತಿಗಳನ್ನು ಆತನು ಹೇಳುತ್ತಾ, ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು ಎಂಬುವಂಥ ಸಂಗತಿಗಳನ್ನು ಇಬ್ರಿ ಪತ್ರಿಕೆಯನ್ನು ಬರೆದಂಥ ಭಕ್ತನು ಸಭೆಗಳಿಗೆ, ಆ ಯಹೂದ್ಯ ಸಭೆಗಳಿಗೆ ಆತನು ವಿಶೇಷವಾಗಿ ಈ ಪತ್ರಿಕೆಯನ್ನು ಬರುತ್ತಾ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರ್ರಿ ಎಂಬುದನ್ನು ಬೋಧಿಸುತ್ತಾ ಬರುತ್ತಾನೆ. ಅದಕ್ಕೆ 11ನೇ ಅಧ್ಯಾಯಕ್ಕೆ ಬಂದಾಗ ನಂಬಿಕೆ ಅಂದರೆ ಏನು ಎಂಬುದನ್ನು ಆತನು ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. 6ನೇ ವಚನದಲ್ಲಿ ಆತನು ಹೇಳ್ತಾನೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ, ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ ದೇವರ ವಾಕ್ಯವನ್ನು ಆತನು ಈ ರೀತಿ ಹೇಳುವಂಥ ಆತನಾಗಿರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ವಚನದ ಬಗ್ಗೆ ನಾವೆಲ್ಲರೂ ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ನಂಬಿಕೆ, ನಾವು ನಿಜಕ್ಕೂ ನಾವು ನೋಡ್ತೇವೆ, ಯೇಸುಸ್ವಾಮಿನ ನಂಬಿರುವಂಥ ವ್ಯಕ್ತಿಗಳೆಲ್ಲರೂ ನಾವು ಯೇಸುಸ್ವಾಮಿ ನಂಬಿದ್ದೇವೆ, ಓ ನೀವು ನಂಬಿದ್ದೀರಪ್ಪ ಅಂತ ಕೇಳುವಾಗ, ಹೌದು ನಾವು ಯೇಸುಸ್ವಾಮಿ ನಂಬಿದ್ದೇವೆ, ನಾವು ಸಭೆಗೆ ಹೋಗ್ತೇವೆ ಎಂಬುದಾಗಿ ಹೇಳುವಂಥ ಸಂಗತಿಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ದೇವರಿಗೆ ಸ್ತೋತ್ರ. ನಾವು ಯೇಸು ಸ್ವಾಮಿ ನಂಬಿದ್ದೇವೆಂದರೆ ನಂಬಿಕೆಗೆ ನಾವು ಒಳಗಾಗಿರುವಂಥ ವ್ಯಕ್ತಿಗಳಾಗಿದ್ದೇವೆ. ಹಲ್ಲೆಲೂಯಾ. ಬಟ್ ಆದರೆ ದೇವರ ಬಳಿಗೆ ಪ್ರತಿನಿತ್ಯವೂ ಸಹ ನಾವು ನಂಬಿಕೆಯಲ್ಲಿ ಜೀವಿಸುವಂಥ ವ್ಯಕ್ತಿಗಳಾಗಿರಬೇಕು, ನಂಬಿಕೆಯಲ್ಲಿ ಸ್ಥಿರವಾಗಿರುವಂಥವರಾಗಿರಬೇಕು, ನಂಬಿಕೆಯಲ್ಲಿ ಬೇರೂರಿದವರಾಗಿರಬೇಕು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತೈತೆ. ಒಮ್ಮೆ ನಾನು ಹೀಗೆ ಹೇಳ್ತಾ ಇದ್ದೆ, ನಂಬಿಕೆ ಎಂಬುದಾಗಿ. ಒಬ್ಬ ಸೇವಕರು ಹೀಗೆ ಕೇಳಿದರು, ಏನು ನಂಬಿಕೆ ಸಿಸ್ಟರ್, ನಂಬಿಕೆ ಅಂತ ಹೇಳ್ತೀರಾ ಎಂಬುದಾಗಿ. ನಾನು ಹೇಳಿದೆ, ಕ್ರಿಸ್ತ ನಂಬಿಕೆ ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತ ನಂಬಿಕೆ ನಮ್ಮ ನಂಬಿಕೆ ಅಲ್ಲ, ಯಾವುದೋ ಸಂಗತಿಯಲ್ಲಿ ನಂಬಿಕೆಯಲ್ಲ, ಕ್ರಿಸ್ತನಲ್ಲಿಟ್ಟಂಥ ನಂಬಿಕೆ. ಹಲ್ಲೆಲೂಯಾ. ಅಥವಾ ಕ್ರಿಸ್ತನ ನಂಬಿಕೆ, ನನ್ನಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ, ನನಗೋಸ್ಕರ ಕ್ರಿಸ್ತನು ಎಲ್ಲವನ್ನೂ ಮಾಡಿದ್ದಾನೆ, ನನಗೋಸ್ಕರ ಕ್ರಿಸ್ತನು ಇದ್ದಾನೆ, ನನ್ನಲ್ಲಿ ಕ್ರಿಸ್ತನು ಇದ್ದಾನೆ ಎಂಬುವಂಥ ಆ ಕ್ರಿಸ್ತನೇ ನನ್ನ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ, ಆತನೇ ನನ್ನ ರಕ್ಷಣಕರ್ತನಾಗಿದ್ದಾನೆ, ಆತನೇ ನನ್ನ ರಕ್ಷಣೆಯ ನಿರೀಕ್ಷೆ ಆಗಿದ್ದಾನೆ ಎಂಬುದಾಗಿ ಕ್ರಿಸ್ತನ ಮೇಲಣ ನಂಬಿಕೆ ಅಥವಾ ಕ್ರಿಸ್ತ ನಂಬಿಕೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದು ಮನುಷ್ಯರ ಪಾಪಗಳಿಗಾಗಿ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ಆತನು ಎದ್ದು ಬಂದು ಮತ್ತು 40 ದಿವಸ ಇಲ್ಲಿ ಭೂಮಿಯಲ್ಲಿ ಆತನು ಪುನರುತ್ಥಾನನಾದನ ಮೇಲೇನೂ ಇದ್ದು ತನ್ನ ಶಿಷ್ಯರಿಗೆ ಪರಲೋಕ ರಾಜ್ಯ ಸಂಗತಿಯನ್ನು ಉಪದೇಶಿಸಿ ಪರಲೋಕಕ್ಕೆ ಆರೋಹಣವಾದ ನಂತರ ಮತ್ತು ನಾವು ನೋಡ್ತೇವೆ, ಪವಿತ್ರಾತ್ಮನು ಭೂಮಿಗೆ ತನ್ನ ನಂಬಿದವರಿಗೆ ಆತನು ಕಳಿಸಲ್ಪಟ್ಟನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅದ ನಂತರ ನಾವು ನೋಡುವಂಥದ್ದೆಂದರೆ, ನಂಬಿಕೆ ಅಂದರೆ ಬರೀ ಏನೋ ನಂಬಿಕೆ ಎಂಬುದಾಗಲ್ಲ, ನಂಬಿಕೆ ಅಂದರೆ ಕ್ರಿಸ್ತ ನಂಬಿಕೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಪ್ರಿಯ ದೇವರ ಮಕ್ಕಳೇ, ಈಗ ನಾನು 11ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ವಾಕ್ಯವನ್ನು ನಿಮಗೆ ಹೇಳಿದ್ನಲ್ಲ, ನಂಬಿಕೆ ಇಲ್ಲದೆ ದೇವರನ್ನು
ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಕ್ರಿಸ್ತ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ವಾಗ್ದಾನಗಳ ಮೇಲಿನ ನಂಬಿಕೆ, ಅದ್ಭುತಗಳಿಗಾಗಿ ನಂಬಿಕೆ, ಮತ್ತು ಒಳ್ಳೆಯ ಶುಭ ಕಾರ್ಯಗಳಿಗಾಗಿ ನಂಬಿಕೆ, ಮತ್ತು ಬಿಡುಗಡೆಗಾಗಿ ನಂಬಿಕೆ, ಆಶೀರ್ವಾದಕ್ಕಾಗಿ ನಂಬಿಕೆ, ಜಯಗಳಿಗಾಗಿ ನಂಬಿಕೆ, ಈ ರೀತಿ ನಂಬಿಕೆಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಬಟ್ ಯಾವುದಕ್ಕಾದರೂ ಅವರು ನಂಬಿದ್ರೂ ಸಹ ಅದು ದೇವರ ಮೇಲೆ ಅವರ ನಂಬಿಕೆ ಇಟ್ಟಿದ್ದರು ಎಂಬುವಂಥ ಮಾತು ಸ್ಪಷ್ಟವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗೆ ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಇವೆಲ್ಲ ಸಂಗತಿಗಳು ಹೌದು, ಬಿಡುಗಡೆ, ರಕ್ಷಣೆ, ಜಯಗಳು, ಆಶೀರ್ವಾದಗಳು, ಸ್ವಸ್ಥತೆಗಳು, ಅದ್ಭುತಗಳು, ಮಹತ್ ಕಾರ್ಯಗಳು, ನಿತ್ಯ ಜೀವ, ಎಲ್ಲದಕ್ಕಿಂತ ಮುಂದೆ ಬರಬೇಕು. ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ನಿತ್ಯ ಜೀವ. ಇದೆಲ್ಲದಕ್ಕಾಗಿ ಸಹ ನಾವು ನಂಬುವವರಾಗಿರ್ತೇವೆ. ಬಟ್ ಏನಂದರೆ ನಾವು ಕ್ರಿಸ್ತನನ್ನು ನಂಬುವವರಾಗಿದ್ದೇವೆ. ದೇವರು ನಮಗೋಸ್ಕರ ಕಳಿಸಿಕೊಟ್ಟ ಆತನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟವರಾಗಿದ್ದೇವೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಯಾವುದೇ ನಮ್ಮ ಜೀವನದಲ್ಲಿ ದೇವರ ಮಹಿಮೆಗಳನ್ನು ನಾವು ಕಾಣಬೇಕಾದರೆ ನಾವು ಕ್ರಿಸ್ತನನ್ನು ನಂಬಿದವರಾಗಿದ್ದೇವೆ. ಆ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿರ್ತದೆ. ಇಲ್ಲಿ ನಾವು ನೋಡಿದೆವು ಇಬ್ರಿ ಪತ್ರಿಕೆ 11:6 ದೇವರ ವಾಕ್ಯ ಹೇಳ್ತೈತೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ನಂಬಬೇಕು ಎಂಬುದಾಗಿ. ಹಲ್ಲೆಲೂಯಾ. ಮೊದಲು ದೇವರು ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸುಸ್ವಾಮಿ ನಂಬಿರ್ತೇವೆ. ನಾವು ಬಹಳ ದೇವರಿಗಾಗಿ ಆಯಾ ಕಾರ್ಯಗಳನ್ನು, ತ್ಯಾಗಗಳನ್ನು ಮಾಡಿರುವಂಥ ವ್ಯಕ್ತಿಗಳಾಗಿರ್ತೇವೆ. ತುಂಬ ಪ್ರಾರ್ಥನೆಗಳಲ್ಲಿ, ಪ್ರಾರ್ಥನಾ ಕೂಟಗಳಲ್ಲಿ ಪಾಲ್ಗೊಳ್ಳುವವರು ನಾವಾಗಿರ್ತೇವೆ. ಸೇವೆಗಾಗಿ ಧಾರಾಳವಾಗಿ ಕೊಡುವಂಥವರು ನಾವಾಗಿರ್ತೇವೆ. ಈವನ್ ಕೆಲವೊಮ್ಮೆ ಸೇವೆ ಮಾಡುವಂಥವರು ನಾವಾಗಿರ್ತೇವೆ. ಈವನ್ ಪೂರ್ಣಾವಧಿ ಸೇವೆಯಲ್ಲಿ ಸಹ ನಾವು ಇರುವಂಥವರು ನಾವಾಗಿರ್ತೇವೆ. ಆದರೆ ಕೆಲವೊಮ್ಮೆ ದೇವರಿದ್ದಾನೆ ಎಂಬುದಾಗಿ ನಮ್ಮ ದಿನನಿತ್ಯ ಜೀವಿತದಲ್ಲಿ ಬರುವಂಥ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ ದೇವರಿದ್ದಾನೆ ಎಂಬುದಾಗಿ ನಂಬುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಆಗಿ ನಮಗಿರುವಂಥದ್ದಾಗಿರ್ತೈತೆ. ದೇವರಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನು ಸ್ವೀಕರಿಸಲಿಕ್ಕೆ ಅಥವಾ ಅದನ್ನು ಇನ್ನು ಹೇಳಬೇಕಾದ್ರೆ ನಂಬುವುದಕ್ಕೇ ಕೆಲವೊಮ್ಮೆ ತುಂಬ ಕಷ್ಟವಾಗಿರುವಂಥ ಸಂಗತಿಗಳಲ್ಲಿ ನಾವು ಹಾದು ಹೋಗುವಂಥವರಾಗಿರ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತೈತೆ, ನೀನು ದೇವರಿಂದ ಆತನ ಮಹಿಮೆಯನ್ನು ಕಾಣಬೇಕಾ, ದೇವರ ಜಯಗಳನ್ನು ನೀನು ಕಾಣಬೇಕಾ, ದೇವರ ವಾಗ್ದಾನಗಳು ನಿನ್ನ ಜೀವನದಲ್ಲಿ ನೆರವೇರುವಂಥದ್ದನ್ನು ನೀನು ಕಾಣಬೇಕಾ, ದೇವರ ಶಕ್ತಿಯನ್ನು ನಿನ್ನ ಜೀವನದಲ್ಲಿ ನೀನು ಅನುಭವಿಸಬೇಕಾ. ಹಾಗಾದರೆ ಮೊದಲು ನೀನು ದೇವರ ಬಳಿಗೆ ಬರುವಾಗ ದೇವರಿದ್ದಾನೆ ಎಂಬುದಾಗಿ ನೀನು ನಂಬಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಯಾವಾಗ ಸಹ ಯಾವುದೇ ಪರಿಸ್ಥಿತಿಯಲ್ಲಿ ಹೋಗುವಾಗ ದೇವರು ಇದ್ದಾನೆ ಎಂಬುದನ್ನು ಮೊದಲು ನಮ್ಮ ಅಂತರಂಗ ಅದನ್ನು ತಿಳಿಯುವ ಹಾಗೆ ನಾವು ನೋಡಿಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿ ಬೇಕಾಗಿರುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡದಲ್ಲೊಂದು ಮಾತನ್ನು ನಾವು ನೋಡ್ತೇವೆ. ಒಂದು ಸಾರಿ ನಾವು ನೋಡೋಣ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 13-14 ಓದೋಣ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನು ಏನೆಂದು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಎಂಬುದಾಗಿ. ಇಬ್ರಿ ಪತ್ರಿಕೆಯಲ್ಲಿ ನಾವು ನೋಡಿದೆವು, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ಮೊದಲು ನಂಬಬೇಕು ಎಂಬುದಾಗಿ. ದೇವರು ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಿದ್ದೇವೆ, ಮೋಶೆಗೆ ದೇವರು ಹೇಳ್ತಾನೆ, ನೀನು ನನ್ನ ಜನರ ಬಳಿಗೆ ಹೋಗು ಮತ್ತು ಫರೋನ ಬಳಿಗೆ ಹೋಗು, ನನ್ನ ಜನರನ್ನು ಬಿಡುಗಡೆ ಮಾಡಿ ಎಂಬುದಾಗಿ ಹೇಳು ಎಂಬುದಾಗಿ ಹೇಳುವಾಗ ಆತನು ಮೋಶೆ ತಿರುಗಿ ದೇವರ ಹತ್ರ ಮಾತನಾಡ್ತಿದ್ದಾನೆ. ಏನಂದರೆ, ನಾನು ಅವರ ಬಳಿಗೆ ಹೋಗಿ ನನ್ನ ದೇವರು ಕಳಿಸಿದ್ದಾನೆ, ನಮ್ಮ ದೇವರನ್ನು ಆರಾಧಿಸುವುದಕ್ಕೆ ನನ್ನ ಜನರನ್ನು ನೀನು ಬಿಟ್ಟು ಬಿಡಬೇಕೆಂಬುದಾಗಿ ಹೇಳುವಾಗ, ನಿನ್ನ ದೇವರ ಹೆಸರು ಏನು ಎಂಬುದಾಗಿ ಕೇಳಿದರೆ ನಾನು ಏನು ಹೇಳಬೇಕು ಎಂಬುದಾಗಿ ಕೇಳಿಕೊಳ್ತಾನೆ. ಹಾಗೆ ಕೇಳಿದಾಗ ದೇವರು ಮೋಶೆಗೆ ಹೇಳ್ತಾನೆ, ನಾನು ಇರುವಾತನೂ ಆಗಿದ್ದೇನೆ, ನೀನು ಇಸ್ರಾಯೇಲರ ಬಳಿಗೆ ಹೋಗಿ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂಬುದಾಗಿ ಹೇಳು ಎಂಬುದಾಗಿ. ದೇವರ ಹೆಸರನ್ನು ಮೋಶೆ ಕೇಳಿದಾಗ ದೇವರು ಹೇಳುವಂಥದ್ದೇನೆಂದರೆ, ನಾನು ಇರುವಾತನು ಎಂಬುದಾಗಿ, ಐ ಆಮ್ ದಟ್ ಐ ಆಮ್ ಎಂಬುದಾಗಿ, ನಾನು ಇದ್ದೇನೆ, ನಾನು ಇರುವಾತನು ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ತೆಲುಗು ಬೈಬಲಲ್ಲಿ ನಾವು ನೋಡ್ತೇವೆ, ಉನ್ನವಾಡನು ಅನುವಾಡನೆ ಯುನ್ನಾನು ಅನೇಸಿ. ಅಂದರೆ ಇರುವಾತನು
ಎಂಬುದಾಗಿ ಹೇಳುವವನು ಆಗಿದ್ದೇನೆ ಎಂಬುದಾಗಿ ಅದರ ಅರ್ಥ ಬರುವಂಥದ್ದಾಗಿರ್ತದೆ. ಅಂದರೆ ದೇವರಂದರೆ ನಾನು ಇದ್ದೇನೆ ಎಂಬುದಾಗಿ ಎವ್ರಿ ಮೂಮೆಂಟ್ ಪ್ರತಿ ಕ್ಷಣ ನಾವು ನೋಡ್ತೇವೆ ನಮ್ಮ ಗಡಿಯಾರದಲ್ಲಿ ಅಥವಾ ನಮ್ಮ ವಾಚ್ಗಳಲ್ಲಿ ಸೆಕೆಂಡ್ ಮುಳ್ಳು ಟಿಕ್ 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 ಎಂಬುದಾಗಿ ಪ್ರತಿ ಕ್ಷಣ ಅದು ಬಡ್ಕೊಳ್ತಾ ಇರ್ತೈತೆ, ಮುಂದಕ್ಕೆ ಹೋಗ್ತಾ ಇರ್ತೈತೆ. ಅದು ಪ್ರತಿ ಕ್ಷಣ ಪ್ರತಿ ಮೂಮೆಂಟು ಅದು ಸೆಕೆಂಡ್ ಮುಳ್ಳು ಹೊಡ್ಕೊಳ್ತೈತಲ್ವ, ಟಕ್ 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 ಎಂಬುದಾಗಿ ಆ ಪ್ರತಿ ಮೂಮೆಂಟು ಸಹ ಒಂದು ಶಬ್ದವನ್ನು ಹೇಳ್ತೈತೇನೋ ಎಂಬುದಾಗಿ ನಾನು ಹೀಗೆ ಭಾವಿಸ್ತಾ ಇರ್ತಾನೆ. ಅದೇನೆಂದರೆ ನಾನು ಇರುವಾತನು ಆಗಿದ್ದೇನೆ, ನಾನು ಇರುವಾತನು ಆಗಿದ್ದೇನೆ, ನಾನು ಇದ್ದೇನೆ, ಐ ಆಮ್ ದಟ್ ಐ ಆಮ್, ನಾನು ಇದ್ದೇನೆ, ನಾನು ಇರುವಾತನು ಆಗಿದ್ದೇನೆ ಎಂಬುದಾಗಿ ಆ ಗಡಿಯಾರದ ಮುಳ್ಳು ಆ ರೀತಿ ಬಡ್ಕೊಳ್ಳುವಂಥದ್ದನ್ನು ದೇವರು ತಾನು ಇದ್ದಾನೆ ಎಂಬುದನ್ನು ನಮಗೆ ಮತ್ತು ತೋರ್ಪಡಿಸುವಂತಾತನ ಅಥವಾ ನಮಗೆ ಹೇಳುವಂತಾತನಾಗಿದ್ದಾನೆ ಎಂಬುದಾಗಿ ಹಾಗೆ ನಾನು ಅರ್ಥ ಮಾಡಿಕೊಳ್ತೇನೆ. ಯಾಕಂದರೆ ದೇವರು ಇಲ್ಲದ ಸಮಯವೇ ಇಲ್ಲ, ದೇವರು ಇಲ್ಲದ ಪರಿಸ್ಥಿತಿನೇ ಇಲ್ಲ, ದೇವರು ಇಲ್ಲದ ಜಾಗಗಳೇ ಇಲ್ಲ. ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಎಂಬುದಾಗಿ. ಅಂದರೆ ಒಳ್ಳೆಯ ಮತ್ತು ಹಸಿರುಗಾವಲುಗಳಲ್ಲಿ ಇರುವಾಗ ಮಾತ್ರವಲ್ಲ, ಈವೆನ್ ಶಾಂತಕರವಾದ ನೀರುಗಳ ಬಳಿಯಲ್ಲಿರುವಾಗ ಮಾತ್ರವಲ್ಲ ದೇವರು ತನ್ನ ಸಂಗಡ ಇರುವಂಥದ್ದು. ಈವೆನ್ ಕಾರ್ಗತ್ತಲ ಕಣಿವೆಯಲ್ಲಿ, ಕಷ್ಟದ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಿನ ಸನ್ನಿವೇಶಗಳನ್ನು ದಾಟುವಾಗ ಸಹ ಅಲ್ಲಿ ಸಹ ದೇವರು ತನ್ನ ಸಂಗಡ ಇದ್ದಾನೆಂಬುದಾಗಿ ದಾವೀದನು ಹೇಳ್ತಾನೆ. ಇನ್ನೊಂದು ಕಡೆ 139ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಾನು ಆಕಾಶಕ್ಕೆ ಪಕ್ಷಿಯಾಗಿ ರೆಕ್ಕೆಗಳನ್ನು ಕೊಟ್ಟು ಹಾರಿ ಹೋದೇನಾ ಅಥವಾ ಪಾತಾಳಕ್ಕೆ ನಾನು ಇಳಿದು ಹೋದೇನಾ, ನಾನು ಎಲ್ಲಿ ಹೋದರೂ ಸಹ ನೀನಿದ್ದೀಯಲ್ಲ, ನಿನ್ನನ್ನು ಬಿಟ್ಟು ನಿನ್ನನ್ನು ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ ಎಂಬುದಾಗಿ ದಾವೀದನು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಅಂದರೆ ದೇವರು ಎಲ್ಲ ಕಡೆಗಳಲ್ಲಿ ಇರುವಂತಾತನು, ಯಾವಾಗಲೂ ಇರುವಂತಾತನು, ಎಲ್ಲ ಪರಿಸ್ಥಿತಿಗಳಲ್ಲಿ ಇರುವಂತಾತನು ಆಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ, ಪ್ರತಿನಿತ್ಯ ಜೀವಿತದಲ್ಲಿ ನಾವು ಹೋಗ್ತಿರುವಾಗ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಹೋರಾಟಗಳು ಬರುವಾಗ ಸೈತಾನನೊಂದು ಸುಳ್ಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದೇನೆಂದರೆ ದೇವರು ಇಲ್ಲ, ದೇವರೇ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೇವರಿದ್ದಾನೆ ಅಂತ ನಾವು ಹೇಳಿದರೂ ಸಹ ನಿನ್ನ ಸಂಗಡ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲದಿದ್ದರೆ ನೀನಿರುವ ಈ ಪರಿಸ್ಥಿತಿಯಲ್ಲಿ ದೇವರಿಲ್ಲ, ಇದ್ದರೆ ಯಾಕೆ ಈ ಪರಿಸ್ಥಿತಿ ಹೀಗೆ ಎಂಬುದಾಗಿ ದೇವರು ಇಲ್ಲ, ಇರುವಂಥ ದೇವರನ್ನು, ಯಾವಾಗಲೂ ಇರುವಾತನನ್ನು ಇಲ್ಲ ಎಂಬುದಾಗಿ ಹೇಳುವ ಎಲ್ಲ ಪ್ರಯತ್ನಗಳನ್ನು ವೈರಿ ಮಾಡುವಂತಾತನಾಗಿರ್ತಾನೆ. ಅಂತ ಅವನು ಕೊಡುವ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮತ್ತು ಯಾವಾಗಲೂ ಬರುವಂಥವಾಗಿರ್ತವೆ. ಆದರೆ ಸತ್ಯವೇದ ಹೇಳ್ತೈತೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ. ಯಾಕಂದರೆ ದೇವರು ಮೋಶೆಗೆ ಹೇಳ್ತಾನೆ, ನಾನು ಇರುವಾತನು ಎಂಬಾತನು ಆಗಿದ್ದೇನೆ ಎಂಬುದಾಗಿ ಆತನು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ತಾನೆ, ತನ್ನ ಹೆಸರನ್ನು ಮೋಶೆಗೆ ತಿಳಿಯಪಡಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗಲೂ ನಮ್ಮ ಜೀವಿತದಲ್ಲಿ ನಾವು ಅಂದುಕೊಳ್ತೇವೆ, ಈಗ ಸಮಸ್ಯೆ ಬಂದಿದೆ, ದೇವರೇನಾದರೂ ಸಹಾಯ ಮಾಡಬೇಕು, ಪ್ರಾರ್ಥನೆ ಮಾಡ್ತೇವೆ, ಅನೇಕರ ಹತ್ರ ಪ್ರಾರ್ಥನೆ ರಿಕ್ವೆಸ್ಟ್ಗಳನ್ನು ಕೊಡ್ತೇವೆ, ಸೇವಕರ ಹತ್ರ ಅಥವಾ ಸಭೆಯವರ ಹತ್ರ ರಿಕ್ವೆಸ್ಟ್ಗಳನ್ನು ಕೊಡ್ತೇವೆ, ಅವರು ನಮಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇವೆ. ಬಟ್ ಈಗ ಕೇಳ್ಕೊಳ್ತಿದ್ದಾಗ್ಯೂ ಇವೇ ನಾವು ಪ್ರಾರ್ಥಿಸ್ತಿದ್ದಾಗ್ಯೂ ಒಂದು ಲಕ್ಷ್ಯ ಅಥವಾ ಒಂದು ಗಮನ ನಮಗಿರುವುದಿಲ್ಲ, ದೇವರು ಇದ್ದಾನೆ ಎಂಬುದಾಗಿ ಆ ಥಾಟನ್ನು ನಾವು ತಗೊಳ್ಳುವುದಿಲ್ಲ ಅಥವಾ ಆ ಒಂದು ಜ್ಞಾನವನ್ನು ನಾವು ತಗೊಳ್ಳುವವರಾಗಿರುವುದಿಲ್ಲ, ಆ ನಂಬಿಕೆಗೆ ನಾವು ಒಳಗಾಗುವುದಿಲ್ಲ. ಇದು ಬಹಳ ಡೇಂಜರ್ ಆದಂಥ ಪರಿಸ್ಥಿತಿ ಆಗಿರ್ತದೆ. ಡೇಂಜರ್ ಅನ್ನೋದಕ್ಕಿಂತ ಮೋಸವಾದ ಪರಿಸ್ಥಿತಿ ಆಗಿರ್ತದೆ. ಯಾಕಂದರೆ ಸೈತಾನನು ಹೀಗೆ ದೈವ ಜನರನ್ನು ಮೋಸ ಮಾಡುವಂಥದ್ದು. ನಾವು ದೇವರಿಗೆ ಪ್ರಾರ್ಥಿಸ್ತಿರ್ತೇವೆ, ಬಟ್ ದೇವರಿದ್ದಾನೆ ಎಂಬುವಂಥ ಆ ನಂಬಿಕೆಯಲ್ಲಿ ನಾವು ಇರುವುದಿಲ್ಲ. ಹಲ್ಲೆಲೂಯ. ಆದ್ದರಿಂದ ಪ್ರತಿನಿತ್ಯ ಸಹ ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಏನಂದರೆ, ನಾವು ಆರಾಧಿಸಿರುವಂಥ ದೇವರು ಇದ್ದಾನೆ, ದೇವರಿದ್ದಾನೆ. ಮೊದಲನೇದಾಗಿ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತೈತೆ, ದೇವರು ಇಲ್ಲ ಎಂಬುದಾಗಿ ದುರ್ಮತಿಗಳು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಂತೆ. ಮತಿ ಇಲ್ಲದವರು, ಜ್ಞಾನ ಇಲ್ಲದವರು ದೇವರು ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಯಾಕಂದರೆ ಆತನು ಮಾಡಿರುವಂಥ ಈ ಸೃಷ್ಟಿಯನ್ನು ನಾವು ನೋಡ್ತಿರುವಾಗ ದೇವರು ಇದ್ದಾನೆ ಎಂಬುದಾಗಿ, ಆತನ ನಿತ್ಯ ಶಕ್ತಿ, ಆತನ ದೈವತ್ವ ಕಣ್ಣಿಗೆ ಕಟ್ಟಿದ ಹಾಗೆ ಈ ಸೃಷ್ಟಿಯೇ ನಮಗೆ ಪ್ರದರ್ಶಿಸುವಂಥದ್ದಾಗಿರ್ತದೆ. ಯಾಕಂದರೆ ಅಗಾಧವಾದ ಸಮುದ್ರವನ್ನು, ವಿಸ್ತಾರವಾದ ಜಲರಾಶಿಗಳನ್ನು ಮತ್ತು ವಿಶಾಲವಾಗಿರುವಂಥ ಆಕಾಶ ಮಂಡಲವನ್ನು, ಅನೇಕವಾದ ನಕ್ಷತ್ರ ಮಂಡಲಗಳನ್ನು
ಮತ್ತು ಎಷ್ಟೋ ದೊಡ್ಡದ ಭೂಮಿಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುವಂಥ ಮತ್ತು ಸೂರ್ಯನನ್ನು, ಚಂದ್ರನನ್ನು, ಗ್ರಹಗಳನ್ನು, ಮತ್ತು ಮನುಷ್ಯನನ್ನು, ಇಡೀ ಜೀವರಾಶಿಗಳನ್ನು ಎಲ್ಲವನ್ನು ನಾವು ನೋಡುವಾಗ ನಾವು ನೋಡ್ತೇವೆ, ದೇವರಿಲ್ಲದಿದ್ದರೆ ಇದು ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಈ ಸೃಷ್ಟಿ ಮತ್ತು ದಿನ ನಂತರ ದಿನ ಬರುವಂಥದ್ದು, ಆ ಭೂಮಿ ತನ್ನ ಸುತ್ತಲೂ ತಾನು ತಿರುಗುವಂಥದ್ದು, ಸೂರ್ಯನ ಸುತ್ತಲೂ ತಿರುಗುವಂಥದ್ದು, ಹಗಲು ರಾತ್ರಿ ಉಂಟಾಗುವಂಥದ್ದು ಮತ್ತು ಸೀಸನ್ಸ್, ಕಾಲಗಳು ಬರುವಂಥದ್ದು, ಇವೆಲ್ಲವನ್ನು ನೋಡುವಾಗ ಎಲ್ಲ ಒಂದು ಸೈಕಲ್ ಆಗಿ ತಿರುಗುತ್ತಾ ಇರುವಾಗ ಇದನ್ನು ಉಂಟು ಮಾಡಿದಾತನಿದ್ದಾನೆ, ಇದನ್ನು ನಿರ್ವಹಿಸ್ತಿರುವಂತಾತನಿದ್ದಾನೆ, ಇದನ್ನು ನಡೆಸ್ತಿರುವಂತಾತನಿದ್ದಾನೆ, ಇದನ್ನು ಕಾಪಾಡುವಂತಾತನಿದ್ದಾನೆ, ಇದನ್ನು ನೂತನಪಡಿಸ್ತಿರುವಂತಾತನಿದ್ದಾನೆ ಎಂಬುವಂಥದ್ದು ಸ್ಪಷ್ಟವಾಗಿ ನಮ್ಮ ಕಣ್ಣುಗಳಿಗೆ ಗೋಚರವಾಗುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ, ಈವೆನ್ ಮನುಷ್ಯರಾದ ನಮ್ಮ ನಿರ್ಮಾಣವನ್ನು ಒಂದು ಸಾರಿ ನಾವು ಆಲೋಚನೆ ಮಾಡುವಂಥದ್ದಾದರೆ ದಾವೀದನು ಹೇಳ್ತಾನೆ, ಅಯ್ಯ, ನೀನು ನನ್ನನ್ನು ಉಂಟು ಮಾಡಿರುವ ರೀತಿಯನ್ನು ನೋಡುವಾಗ ನನಗೆ ಭಯವಾಗ್ತೈತೆ, ನನಗೆ ನಡುಗು ಉಂಟಾಗ್ತೈತೆ, ನನ್ನನ್ನು ಎಷ್ಟು ಆಶ್ಚರ್ಯವಾಗಿ ವಿಚಿತ್ರವಾಗಿ ನೀನು ಉಂಟು ಮಾಡಿದ್ದೀಯಲ್ಲ ಎಂಬುದಾಗಿ ದಾವೀದನು ಹೇಳುವಂತಾತನಾಗಿರ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ದೇವರು ಉಂಟು ಮಾಡಿರುವ ರೀತಿ, ನಮ್ಮ ದೇಹ ರಚನೆ, ದೇಹ ನಡೀತಿರುವಂಥ ರೀತಿ, ನಮ್ಮ ಒಳಗಡೆ ಇರುವಂಥ ಮನಸ್ಸಿನ ರೀತಿ, ಅದರ ಆಲೋಚನೆಗಳು, ಅದರ ಅಪಾರವಾದ ಶಕ್ತಿ, ಇವೆಲ್ಲವನ್ನು ನಮ್ಮ ಒಳಗಿರುವಂಥ ಆತ್ಮ, ಇವೆಲ್ಲವನ್ನು ನಾವು ನೋಡ್ತಿರುವಾಗ ನಾವು ನೋಡ್ತೇವೆ, ಇವೆಲ್ಲವನ್ನು ಉಂಟು ಮಾಡಿರುವಂಥ ದೇವರು ಇಷ್ಟು ಅದ್ಭುತವಾಗಿ ಉಂಟು ಮಾಡಲ್ಪಟ್ಟಿದ್ದೇವಲ್ವ, ಇಷ್ಟು ಅದ್ಭುತವಾಗಿ ನಮ್ಮನ್ನು ಉಂಟು ಮಾಡಿರುವಂಥ ದೇವರು ಇದ್ದಾನೆ. ಆತನು ಎಷ್ಟೋ ದೊಡ್ಡವನು, ಎಷ್ಟೋ ಆಶ್ಚರ್ಯಕರನು, ಅದ್ಭುತ ಸ್ವರೂಪನೆಂಬುದಾಗಿ ಸ್ಪಷ್ಟವಾಗಿ ನಮ್ಮ ತಿಳುವಳಿಕೆಗೆ ಅಥವಾ ನಮ್ಮ ಬುದ್ಧಿಗೆ ಗೊತ್ತಾಗಿ ಬರುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಮೊದಲು ತಿಳ್ಕೊಳ್ಬೇಕು, ದೇವರು ಇಲ್ಲ ಎಂಬುದಾಗಿ ಸೈತಾನನು ಯಾವಾಗಲೂ ಸುಳ್ಳು ಹೇಳ್ತಾನೆ. ಬಟ್ ಆದರೆ ನಾವು ನೋಡ್ತೇವೆ, ದೇವರು ಇಲ್ಲ ಎಂಬುದಾಗಿ ಯಾರಾದರೂ ಹೇಳೋದಾದರೆ ದುರ್ಮತಿ, ಮತಿ ಇಲ್ಲದವರೇ, ಮತಿ ತಪ್ಪಿದವರೇ ಆ ರೀತಿ ಹೇಳ್ತಾರೆ ಎಂಬುದಾಗಿ ಸತ್ಯವೇದ ಕೀರ್ತನೆಗಳು 14ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ದೇವರು ಇದ್ದಾನೆ. ಓಕೆ, ಇದು ಸ್ಪಷ್ಟ. ಬಟ್ ಎರಡನೇದ ಸಂಗತಿ ಏನಂದರೆ, ದೇವರಿದ್ದಾನೆ ಎಂಬುದಾಗಿ ಯೂನಿವರ್ಸಲ್ ಆಗಿ ನಾವು ನಂಬ್ತೇವೆ. ನಾವು ನಾಸ್ತಿಕರಲ್ಲ, ನಾವು ಆಸ್ತಿಕರು. ನಾವು ದೇವರಿಲ್ಲ ಅಂತ ಹೇಳಲ್ಲ, ದೇವರಿದ್ದಾನೆ ಎಂಬುದಾಗಿ ಹೇಳ್ತೇವೆ ಎಂಬುದಾಗಿ ನಾವೆಲ್ಲರೂ ಸಹ ಹೇಳುವಂಥವರಾಗಿರ್ತೇವೆ. ಬಟ್ ಆದರೆ ದಿನನಿತ್ಯ ನಿನ್ನ ಜೀವನದಲ್ಲಿ ಆತನ ನೀನು ಗುರುತಿಸ್ತಿದ್ದೀಯಾ? ಆತನಿದ್ದಾನೆ ಎಂಬುದನ್ನು ನೀನು ಗುರುತಿಸ್ತಿದ್ದೀಯಾ? ಆತನಿದ್ದಾನೆ ಎಂಬುದಾಗಿ, ಆತನೆಲ್ಲವನ್ನು ನೋಡಿಕೊಳ್ಳುತ್ತಾನೆಂಬುದಾಗಿ ನೀನು ನಂಬುತ್ತೀಯಾ? ಇದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿರ್ತೈತೆ. ಹಲ್ಲೆಲೂಯಾ. ಇದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿರ್ತೈತೆ. ನಾವು ನೋಡ್ತೇವೆ, ಅದಕ್ಕೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಹ ಈ ನಂಬಿಕೆ ಬಹಳ ಪ್ರಾಮುಖ್ಯ. ಅದಕ್ಕೆ ದೇವರು, ನಾನು ಇರುವಾತನು ಎಂಬಾತನಾಗಿದ್ದೇನೆ, ಇದ್ದೇನೆ. ನಾನು ಹೀಗೆ ಹೇಳಿದಲ್ಲ, ಗಡಿಯಾರದಲ್ಲಿ ಸೆಕೆಂಡ್ ಮುಳ್ಳು ಟಕ್ ಟಕ್ ಅಂತ ಹೋಗ್ತಿರುವಾಗ ಆ ಶಬ್ದ ಬರೀ ಟಕ್ ಟಕ್ ಅಲ್ಲ, ಇದ್ದೇನೆ, ನಾನಿದ್ದೇನೆ, ನಾನು ಇದ್ದೇನೆ, ಐಯಾಮ್ ದಟ್ ಐಯಾಮ್ ಎಂಬುವಂಥ ಶಬ್ದ ಅದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪಲ್ಸ್ ಹೊಡ್ಕೊಳ್ತೈತೆ ಟಕ್ 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 ಎಂಬುದಾಗಿ. ಆ ಪಲ್ಸ್ ಒಡೆಯುವಂಥದ್ದು ಸಹ ಆತನ ಪ್ರೆಸೆನ್ಸನ್ನು ತೋರಿಸುವಂಥದ್ದಾಗಿದೆ. ನಾನಿದ್ದೇನೆ, ನಾನಿದ್ದೇನೆ, ನಾನಿದ್ದೇನೆ ಎಂಬುದನ್ನು ಆ ದೇವರು ನಮಗೆ ಹೇಳ್ತಿರುವಂಥ ರೀತಿಯಲ್ಲಿ ನಮ್ಮ ದೇಹ ಜೀವಿಸುವಂಥದ್ದಾಗಿರ್ತೈತೆ. ಆದ್ದರಿಂದ ಪ್ರತಿ ಕ್ಷಣದಲ್ಲೂ, ಪ್ರತಿ ಮೂಮೆಂಟಲ್ಲೂ ದೇವರು ಇರುವಂಥದ್ದು ನಿಜವಾಗಿದೆ ಪ್ರಿಯರೇ. ಆದ್ದರಿಂದ ನಾವು ದೇವರಿಲ್ಲ ಎಂಬುದಾಗಿ ಹೇಳಬಾರ್ದು. ಎರಡನೇದಾಗಿ ದೇವರಿದ್ದಾನೆ ಎಂಬುದಾಗಿ ನಾವು ನಂಬುವವರು ಆಗಿರಬೇಕೆಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತೈತೆ, ಎಲ್ಲೂ ಸಹ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಭಕ್ತರಿಗೆ ಆತನು ಪ್ರತ್ಯಕ್ಷವಾಗುವಾಗೆಲ್ಲ ಅಥವಾ ಕಾಣಿಸಿಕೊಳ್ಳುವಾಗ, ಅವರ ಹತ್ರ ಮಾತನಾಡುವಾಗ, ಅವರ ಸಮಸ್ಯೆಗಳಲ್ಲಿ ಅವರನ್ನು ಸಂಧಿಸುವಾಗೆಲ್ಲ ದೇವರು ಮೊದಲು ಮಾತು ಹೇಳ್ತಿದ್ದ ಅದೇನೆಂದರೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಅಂದರೆ ನಿನ್ನ ಸಂಗಡಲೇ ನಾನು ಇದ್ದೆ. ದೇವರಿದ್ದಾನೆ, ಎಲ್ಲೋ ಇದ್ದಾನೆ ಎಂಬುದಾಗಲ್ಲ, ಎಲ್ಲೋ ಇದ್ದಾನೆ, ದೂರದಲ್ಲಿದ್ದಾನೆ ಎಂಬುದಾಗಲ್ಲ, ಆತನು ದೊಡ್ಡವನು, ನಮ್ಮ ಹತ್ರ ಹೇಗೆ ಇರ್ತಾನೆ ಎಂಬುದಾಗಲ್ಲ. ದೇವರ ವಾಕ್ಯ ಹೇಳ್ತೈತೆ, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬರುವಾಗ ಆತನಿಗೊಂದು ಹೆಸರು ಕೊಡಲ್ಪಟ್ಟಿತೆಂಬುದಾಗಿ ಸತ್ಯವೇದ ಹೇಳ್ತೈತೆ. ಅದೇನೆಂದರೆ ಇಮ್ಮಾನುವೇಲ್ ಎಂಬುದಾಗಿ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ನೋಡ್ತೇವೆ, ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನಲ್ಲಿ
ಮೇಲೆ ನಂಬಿಕೆ ಇಟ್ಟಂಥ ನಮ್ಮಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮ ಸಂಗಡ ಇರುವಂಥದ್ದು ಮಾತ್ರವಲ್ಲ, ನಮ್ಮ ಒಳಗಡೆಯೇ ಆತನು ವಾಸ ಮಾಡುವ ಆತನಾಗಿದ್ದಾನೆಂಬುದಾಗಿ, ನಮ್ಮಲ್ಲಿಯೇ ಆತನು ಜೀವಿಸುವಾತನು ಆಗಿದ್ದಾನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಕೊಲಸಿ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಹೇಳ್ತೈತೆ, ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆಂಬುದಾಗಿ ಹಲ್ಲೆಲೂಯ. ಅಂದರೆ ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆ ಎಂಬುದಾಗಿ. ಅದಕ್ಕೆ ವಿಶ್ವಾಸಿಗಳು, ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತವರಾದಂಥ ನಾವೆಲ್ಲರೂ ಸಹ ಯಾವಾಗಲೂ ಈ ನಂಬಿಕೆಯಿಂದ ನಾವು ಆಗಲಬಾರದು. ಸೈತಾನನ ಶೋಧನೆಗಳಿಗೆ, ಸುಳ್ಳಾದ ಮೋಸದ ಮಾತುಗಳಿಗೆ ನಾವು ಯಾವತ್ತೂ ಒಳಗಾಗಬಾರದು. ಯಾವುದೇ ಪರಿಸ್ಥಿತಿ ಆಗಿರೋದು, ಪ್ಲಸ್ ಆಗಿರಲಿ ಮೈನಸ್ ಆಗಿರಲಿ, ನಮಗೆ ಹಿತವಾದ ಪರಿಸ್ಥಿತಿ ಇರಲಿ, ಈವನ್ ಅಹಿತವಾಗಿ ತೋಚುವಂಥ ಪರಿಸ್ಥಿತಿ ಆಗಿರಲಿ, ಪ್ರತಿ ಪರಿಸ್ಥಿತಿಯಲ್ಲಿ ಸಹ ನಾವು ನಂಬಬೇಕಾದಂಥ ಸಂಗತಿ ಏನಂದರೆ, ದೇವರು ನನ್ನ ಕೂಡ ಇದ್ದಾನೆ, ಕ್ರಿಸ್ತನು ನನ್ನಲ್ಲಿ ವಾಸ ಮಾಡ್ತಿದ್ದಾನೆ, ಕ್ರಿಸ್ತನು ನನ್ನಲ್ಲಿ ಇದ್ದು ನನ್ನ ಪ್ರಭಾವದ ನಿರೀಕ್ಷೆಗೆ, ಪ್ರತಿ ಸಮಸ್ಯೆಗಳಲ್ಲಿ ಜಯವನ್ನು ನಾನು ಕಾಣುವುದಕ್ಕೆ ಆತನು ಆಧಾರವಾಗಿದ್ದಾನೆ. ನನ್ನಲ್ಲಿರುವ ಆತನು ನನ್ನನ್ನು ಜಯಗಳಲ್ಲಿ ನಡೆಸ್ತಾನೆ, ಅದ್ಭುತಗಳಲ್ಲಿ ನಡೆಸ್ತಾನೆ, ಮಹಿಮೆಯ ಕಾರ್ಯಗಳನ್ನು ನನಗೋಸ್ಕರ ಮಾಡುವವನಾಗಿದ್ದಾನೆ ಎಂಬುದಾಗಿ ನಾವು ತಿಳಿಯತಕ್ಕದ್ದು ಎಂಬುದಾಗಿ. ಹಲ್ಲೆಲೂಯ. ಅನೇಕ ಸಾರಿ ದೇವರ ಮಹಿಮೆ ಪ್ರತ್ಯಕ್ಷವಾಗುವ ತನಕ, ಅಥವಾ ದೇವರ ಅದ್ಭುತ ಕಾರ್ಯಗಳು, ದೇವರ ಆಶೀರ್ವಾದಗಳು, ದೇವರ ಒಂದು ವಿಮೋಚನೆ ಅಥವಾ ಕಷ್ಟಗಳಿಂದ ಪಾರಾಗುವಂಥ ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರವಾಗುವ ತನಕ, ದೃಶ್ಯ ರೂಪದಲ್ಲಿ ಬರುವ ತನಕ ನಾವು ಅನೇಕ ಸಾರಿ ದೇವರನ್ನು ಸಂಶಯಿಸುವವರಾಗಿ ನಾವಿರ್ತೇವೆ, ಅಥವಾ ನಮ್ಮ ಪರಿಸ್ಥಿತಿಯಲ್ಲಿ ಕೆಟ್ಟದ್ದನ್ನೇ ನಾವು ಎಣಿಸುವವರಾಗಿರ್ತೀವಿ. ಇನ್ನೆಲ್ಲ ಮುಗೀತು, ಇನ್ನೇನುಂಟು ಆಗುವುದಕ್ಕೆ ಎಂಬುದಾಗಿ ಈ ರೀತಿ ನಾವು ಎಣಿಸುವವರಾಗಿರ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತೈತೆ, ಯಾವುದೇ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನಂಬಿರುವಂಥ ನಾವುಗಳು ತಿಳಿಯತಕ್ಕಂಥ ಸಂಗತಿ ಏನಂದರೆ, ನಮ್ಮ ಅದ್ಭುತ ನಮ್ಮ ಕಣ್ಣಿಗೆ ಬರೋದಕ್ಕಿಂತ ಮುಂಚೆನೇ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಸಂಗತಿ ಏನಂದರೆ, ದೇವರು ನನ್ನ ಜೀವನದಲ್ಲಿದ್ದಾನೆ, ಪ್ರತಿ ಪರಿಸ್ಥಿತಿಯನ್ನು ನನ್ನ ಹಿತಕ್ಕಾಗಿ ಅನುಕೂಲ ಮಾಡುತ್ತಾನೆ. ಯಾವುದು ನನ್ನ ಹಿತಕ್ಕಾಗಿ ಆತನು ಮಾಡುವುದೇ ಇಲ್ಲ. ಆತನು ಏನು ಮಾಡಿದರೂ ನನ್ನ ಜೀವನದಲ್ಲಿ, ಏನು ಬಂದರೂ ನನ್ನ ಜೀವನದಲ್ಲಿ ಅದನ್ನು ಹಿತಕ್ಕನೇ ಆತನು ವರ್ಗಾಯಿಸುವಂಥ ಆತನಾಗಿರ್ತಾನೆ. ದೇವರಿದ್ದಾನೆ, ಆತನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ. ನನ್ನ ಪ್ರಭಾವದ ನಿರೀಕ್ಷೆಗೆ, ಪ್ರಭಾವವನ್ನು, ಮಹಿಮೆಗಳನ್ನು ನಿರೀಕ್ಷಿಸುವುದಕ್ಕೆ ನನ್ನಲ್ಲಿರುವಂಥ ಕರ್ತನೆ ಆಧಾರಭೂತನಾಗಿದ್ದಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಮಾತನ್ನು ಮತ್ತೊಮ್ಮೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕೊಲಸಿ 1:27 ಹೇಳ್ತೈತೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಎಂಬುದಾಗಿ. ಏನಾದರೂ ಸಮಸ್ಯೆಗಳು ಬಂದಿದ್ದಾವ? ಅದರಲ್ಲಿ ಜಯ ಉಂಟಾ, ಅಪಜಯ ಉಂಟಾ? ಈ ಪ್ರಶ್ನೆ ನಿಮಗೆ ಬರ್ತೈತಾ? ಏನಾಗ್ತೈತೆ ಎಂಬುದಾಗಿ ಗೊಂದಲದಲ್ಲಿ ನೀವಿದ್ದೀರಾ? ಹಾಗಾದರೆ ನೀವು ತಿಳ್ಕೊಳ್ಳಿ, ನಿಮ್ಮಲ್ಲಿ ಕ್ರಿಸ್ತನಿದ್ದಾನಲ್ವ, ನಿಮ್ಮಲ್ಲಿರುವ ಕ್ರಿಸ್ತನು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ನಿಮ್ಮಲ್ಲಿರುವಂಥ ಕ್ರಿಸ್ತನು ನಿಮ್ಮನ್ನು ಜಯಗಳಿಗೆ ನಡೆಸ್ತಾನೆ, ಮಹಿಮೆಗಳಿಗೆ ನಡೆಸ್ತಾನೆ, ಅದ್ಭುತ ಕಾರ್ಯಗಳನ್ನೇ ಮಾಡ್ತಾನೆ. ನಿಮ್ಮ ಜೀವಿತಗಳಲ್ಲಿ ಬಿಡುಗಡೆಯನ್ನು, ವಿಮೋಚನೆಯನ್ನು, ಆಶೀರ್ವಾದವನ್ನೇ ಆತನು ತರುವಂಥ ಆತನಾಗಿರ್ತಾನೆ. ಯಾಕಂದರೆ ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ. ನಮ್ಮಲ್ಲಿ ಕ್ರಿಸ್ತನಿದ್ದಾನಂದರೆ ಆತ ನಮ್ಮಲ್ಲಿ ಇರುವುದರಿಂದ ಖೇದಿಗೆ ಯಾವ ಆಧಾರವೇ ಇಲ್ಲ, ಖೇದಿನ ಸೂಚನೆಯೇ ಇಲ್ಲ, ಕೆಟ್ಟ ಸುದ್ದಿಯ ಭಯವೇ ನಮಗೆ ಬೇಡ. ಹಲ್ಲೆಲೂಯ. ನಮಗೆ ಶುಭಪ್ರದವಾದ ನಿರೀಕ್ಷಣೆ ಕೊಡಲ್ಪಟ್ಟಿದೆ. ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ಜೀವಮಾನ ಕಾಲವೆಲ್ಲ ಮತ್ತು ಎಲ್ಲ ದಿನಗಳಲ್ಲಿ ಶುಭವು, ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು ಎಂಬುದಾಗಿ. ಯಾಕಂದರೆ ದೇವರು ನಮ್ಮ ಸಂಗಡ ಇರುವುದರಿಂದ ಕೆಟ್ಟದಾಗಲಿಕ್ಕೆ ಚಾನ್ಸೇ ಇಲ್ಲ. ನಾವು ನೋಡ್ತೇವೆ, ಶುಭವು, ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರ್ತೈತೆ ಎಂಬುದಾಗಿ. ಆದ್ದರಿಂದ ಪ್ರತಿ ಸಮಯದಲ್ಲಿ ನೀನು ಫಸ್ಟು ನಿನ್ನ ಅಂತರಂಗಕ್ಕೆ, ನಿನ್ನ ಮನಸ್ಸಿಗೆ ನೀನು ತಿಳಿಯಪಡಿಸಬೇಕಾದ, ದೃಢಪಡಿಸಬೇಕಾದ ಸಂಗತಿ ಏನಂದರೆ, ದೇವರು ಇದ್ದಾನೆ. ಭಕ್ತನು ಹೇಳ್ತಾನೆ, ಲೋಕದಲ್ಲಿ ನ್ಯಾಯ ತೀರಿಸುವ ದೇವರಿದ್ದಾನೆಂತಲೂ, ಸದ್ಭಕ್ತರಿಗೆ ಒಳ್ಳೆಯ ಪ್ರತಿಫಲವನ್ನು ಕೊಡುವ ಆತನಿದ್ದಾನಂತಲೂ ನಾನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ. ಹಾಗೆ ನಾವು ತಿಳ್ಕೊಳ್ಬೇಕು, ಲೋಕದಲ್ಲಿ ದೇವರಿದ್ದಾನೆ, ಒಂದನೇ ಸಂಗತಿ. ಎರಡನೇ ಸಂಗತಿ, ನಮ್ಮ ಸಂಗಡ ದೇವರಿದ್ದಾನೆ. ಮೂರನೇ ಸಂಗತಿ, ನಮ್ಮ ಒಳಗಡೆ ದೇವರಿದ್ದಾನೆ. ನಾವು ಹೋಗುವ ಪ್ರತಿ ಪರಿಸ್ಥಿತಿಯಲ್ಲಿ ನಮ್ಮ ಸಂಗಡ, ನಮ್ಮ ಒಳಗೆ ಆತನು ಇರುವಾತನಾಗಿದ್ದಾನೆ. ಪ್ರತಿ ಪರಿಸ್ಥಿತಿಯಲ್ಲಿ ನಮಗೋಸ್ಕರ ಆತನು ಮತ್ತು ಹೋರಾಡುವಾತನಾಗಿದ್ದಾನೆ, ನಮಗೋಸ್ಕರ ಕಾರ್ಯ ಮಾಡುವಂಥ ಆತನಾಗಿದ್ದಾನೆ. ಆ ಪರಿಸ್ಥಿತಿಗಳಲ್ಲಿ ನಾವು ಮಾಡುವ ಪ್ರತಿ ಪ್ರಾರ್ಥನೆಗೆ ಆತನು ಸದುತ್ತರವನ್ನು ಕೊಡುವಂಥ ಆತನಾಗಿದ್ದಾನೆ. ಆತನ ಜಯಗಳಲ್ಲಿ ನಮ್ಮನ್ನು ನಡೆಸುವಂಥ ಆತನಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ಚಿಕ್ಕ ಸಂಗತಿಯೇ ಅನೇಕ ಸರಿದ ನಾವು ಮರೆತು ಹೋಗ್ತೇವೆ. ಈವೇನು ಪ್ರಾರ್ಥಿಸ್ತಿರ್ತೇವೆ, ಆದರೆ ದೇವರಿದ್ದಾನಲ್ಲ, ಆತ ನನ್ನ ನೋಡಿಕೊಳ್ತಾನಲ್ಲ, ನನ್ನ
ನಗಿಸ್ತಾನಲ್ಲ, ನನಗೆ ಸಹಾಯ ಮಾಡ್ತಾನಲ್ಲ, ನನ್ನನ್ನು ಉದ್ಧರಿಸ್ತಾನಲ್ಲ, ನನ್ನಲ್ಲಿ ತನ್ನ ವಾಗ್ದಾನಗಳ ನೆರವೇರಿಸ್ತಾನಲ್ಲ ಎಂಬುವಂಥ ಸಂಗತಿಯನ್ನೇ ನಾವು ಮರೆತು ಬಿಡುವಂಥವರಾಗಿರ್ತೇವೆ. ಬಟ್ ಈ ಸಮಯದಲ್ಲಿ ನಾನು ನಿಮಗೆ ನೆನಪು ಮಾಡುವಂಥ ಸಂಗತಿ ಏನಂದರೆ, ನಿನ್ನ ಸಂಗಡ, ನಿನ್ನ ಒಳಗಡೆ, ನಿನ್ನ ಹತ್ತಿರ ದೇವರು ಇದ್ದಾನೆ. ಯಾವಾಗಲೂ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಂಥ ಪರಿಸ್ಥಿತಿಗಳಲ್ಲಿ ಸಹ, ಎಂಥ ಕಷ್ಟಗಳಲ್ಲಿ ಸಹ ದೇವರು ನಿನ್ನ ಸಂಗಡ ಇದ್ದಾನಷ್ಟೇ, ನಿನ್ನಲ್ಲಿ ಆತನಿದ್ದಾನಷ್ಟೇ. ಇದನ್ನು ದೃಢಪಡಿಸಿಕೊ. ಆತನು ಎಲ್ಲವನ್ನು ನೋಡಿಕೊಳ್ತಾನೆ, ಯಾವಾಗಲೂ ನಿನ್ನನ್ನು ನಡೆಸ್ತಾನೆ, ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ, ಯಾವಾಗಲೂ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾನೆ. ನಿನ್ನ ಪಕ್ಷದಲ್ಲಿ ಆತನು ಇರುವಂಥ ಆತನಾಗಿದ್ದಾನೆ, ನಿನಗೋಸ್ಕರ ಯುದ್ಧ ಮಾಡುವಂಥ ಆತನಾಗಿರ್ತಾನೆ. ನಿನಗೆ ತಾನು ಮಾಡಿರುವಂಥ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುವಂಥ ಆತನಾಗಿರ್ತಾನೆ. ಆತನಲ್ಲಿ ಭರವಸವಿಡು, ಆತನನ್ನು ನಂಬು. ಸ್ವಾಮಿ, ನೀನಿದ್ದಿ, ನೀನು ನೋಡಿಕೊಳ್ತೀಯಪ್ಪ, ನೀನಿದ್ದಿ, ನೀನು ದಾಟಿಸ್ತೀಯಪ್ಪ, ನೀನಿದ್ದಿ, ನೀನು ಬಿಡುಗಡೆ ಮಾಡ್ತೀಯಪ್ಪ, ನೀನು ನನ್ನ ಸಹಾಯಕನಾಗಿದ್ದಿ, ನಾನು ಜಯ ಕೊಡುವಾತನಾಗಿದ್ದಿ ಎಂಬುದಾಗಿ ದೇವರಿಗೆ ನೀನು ಸ್ತೋತ್ರ ಮಾಡ್ತಾ ಹೋಗು. ಖಂಡಿತವಾಗಿ ಮಹಿಮೆಗಳನ್ನು ನೀನು ಕಾಣುವಂಥ ವ್ಯಕ್ತಿಯಾಗಿದ್ದೀಯ. ಆತನು ಇರುವ ಆತನಾಗಿದ್ದಾನೆ, ಯಾವಾಗಲೂ ಎಲ್ಲ ಪರಿಸ್ಥಿತಿಯಲ್ಲೂ ಆತನಿದ್ದಾನೆ. ಆತ ಸುಮ್ಮನೆ ಎಲ್ಲ, ನಿನ್ನನ್ನು ಮಹಿಮೆಯಲ್ಲಿ ನಡೆಸುವುದಕ್ಕಾಗಿ, ಅದ್ಭುತಗಳ ನಿನಗೋಸ್ಕರ ಮಾಡುವುದಕ್ಕಾಗಿ ಆತ ನಿನ್ನ ಸಂಘದಲ್ಲೇ ಇರುವ ಆತನಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಎಂಬುದಾಗಿ, ಆತನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ ನಿನ್ನ ವಾಕ್ಯವನ್ನು ನಾವು ನೋಡ್ತೇವೆ. ಸ್ವಾಮಿ, ನಾನು ಇರುವಾತನು ಎಂಬಾತನಾಗಿದ್ದೇನೆ ಎಂಬುದಾಗಿ ನೀನು ಮೋಶೆಗೆ ಹೇಳಿದ್ದಿ, ನನ್ನ ಜನರಿಗೆ ಹೇಳು ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾನು ಇದ್ದೇನೆ ಎಂಬುದಾಗಿ ನೀನು ಯಾವಾಗಲೂ ಹೇಳ್ತಾ ಬಂದಿದ್ದಿ. ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ ಸ್ವಾಮಿ ನೀನು ನಮ್ಮ ಕೂಡ ಇರುವುದನ್ನು ಯಾವಾಗಲೂ ದೃಢಪಡಿಸಿಕೊಳ್ಳುತ್ತಾ ನಿನ್ನನ್ನು ಘನಪಡಿಸುವಂತೆ ಸ್ವಾಮಿ ನಿನ್ನ ಮಕ್ಕಳನ್ನು ಸ್ವಾಮಿ ವಾಕ್ಯ ಕೇಳುವಂಥ ಎಲ್ಲರನ್ನು ನೀನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ನೀನು ಇದ್ದೀ ಎಂಬುದಾಗಿ ನಾವು ಹೇಳುವಂಥ ಪ್ರತಿ ಮಾತು ಆರಾಧನೆಯಾಗಿದೆ ಕರ್ತನೆ. ನೀನಿದ್ದೀ ಎಂಬುದಾಗಿ ನಾವು ಆಲೋಚನೆ ಮಾಡುವ ಪ್ರತಿ ಆಲೋಚನೆ ಅದು ಆರಾಧನೆಯಾಗಿದೆ ಕರ್ತ. ಸ್ವಾಮಿ, ಈ ರೀತಿ ನಿನ್ನನ್ನು ಘನಪಡಿಸುತ್ತಾ ನಿನ್ನ ಮಹಿಮೆಗಳನ್ನು ಕಾಣುವಂತೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್.